ಬೆಳಗಾವಿ ಹಿಂಡಲ್ಗ ಜೈಲಿನಲ್ಲಿ ಮೊಬೈಲ್ ಡ್ರಗ್ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಆಗಿರುವಂತಹ ಸಿಸಿಟಿವಿ ದೃಶ್ಯ ಹಳೇದು ಅಂತ ಈಗ ಸ್ಪಷ್ಟನೆ ಸಿಕ್ಕಿದೆ. ಹಳೇದು ಹೊಸದು ಒಟ್ನಲ್ಲಿ ಆಗಿದೆ ಅಲ್ವಾ, ಒಟ್ನಲ್ಲಿ ಅಕ್ರಮ ಆಗಿದೆ ಅಷ್ಟೇ, ಸತ್ಯ ಅದು, ಬಟ್ ಹಳೇದಷ್ಟೇ. TV5ಗೆ ಹಿಂಡಲ್ಗ ಜೈಲಿನ ಅಧಿಕಾರಿಗಳು ಮಾಹಿತಿನ ಕೊಟ್ಟಿದ್ದಾರೆ. 2025 ನವೆಂಬರ್ 9ಕ್ಕೆ ಮಧ್ಯರಾತ್ರಿ 2:50ಕ್ಕೆ ಅಲ್ಲಿ ಎಸೆದಿರ್ತಾನೆ. ಹಿಂಡಲ್ಗ ಜೈಲಿನ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಮುಸುಕುಧಾರಿ ಆರೋಪಿಯಿಂದ ಮೊಬೈಲು, ಡ್ರಗ್ಗು ನೋಡಿ ಅಲ್ಲಿ ಬಿಸಾಕ್ ಹೋಗ್ತಿದ್ದ ನೋಡಿ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. 2 ತಿಂಗಳು ಕಳೆದರೂ ಕೂಡ ಆರೋಪಿಯ ಸುಳಿವು ಇನ್ನೂ ಕೂಡ ಪತ್ತೆಯಾಗಿಲ್ಲ. ನೋಡಿ, ನಾವು ಈ ಪರಪ್ಪನ ಅಗ್ರಹಾರ ನೋಡ್ತಾ ಇದ್ವಿ. ಐಷಾರಾಮಿ ಒಂದು ರೆಸಾರ್ಟ್ ಥರ ಇತ್ತು ನಮಗೆ. ಕೆಲವೊಂದಿಷ್ಟು ಮೊಬೈಲ್ ಬಳಕೆ ಮಾಡೋದು, ಎಣ್ಣೆ ಹೊಡೆಯೋದು, ಅವ್ರಿಗೆ ಗಾಂಜಾ ಸಪ್ಲೈ ಆಗೋದು, ಅವರೆಲ್ಲ ಪಾರ್ಟಿ ಮಾಡೋದು. ಹಿಂಡಲ್ಗ ಜೈಲು ಭಾಳ ಹಳೆ ಜೈಲದು, ಐತಿಹಾಸಿಕ ಒಂದು ಇತಿಹಾಸ ಇದೆ ಅದಕ್ಕೆ, ಬ್ರಿಟಿಷ್ ಕಾಲದ್ದದು. ಆದರೆ ಈಗ ನೋಡಿದ್ರೆ ಅಲ್ಲೂ ಕೂಡ ಅದೇ ರೀತಿ ಪಾರ್ಟಿಗಳು, ಏನು ಬೇಕೋ ಖೈದಿಗಳಿಗೆ ಸಿಗ್ತಾ ಇದೆ ಅನ್ನುವಂಥ ಆರೋಪ ಇತ್ತು. ಅದಕ್ಕೆ ಪುಷ್ಟಿ ಕೊಡ್ತಾ ಇತ್ತು ಈ ಯುವಕ ಬಂದು ಅಲ್ಲಿ ಡ್ರಗ್ಗು ಹಾಗೆ ಮೊಬೈಲನ್ನು ಎಸೆದು ಹೋಗಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಿಂಡಲ್ಗ ಜೈಲು ಕೂಡ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದು ಹೋಗಿದೆ. ಕೆಲ ಅಧಿಕಾರಿಗಳ ಒಂದು ಶಾಮೀಲಿನಿಂದಾಗಿ ಇವೆಲ್ಲವೂ ಕೂಡ ನಡೀತಾ ಇದೆ ಬಹಳ ಸ್ಪಷ್ಟವಾಗಿ. ಬೆಳಗಾವಿ ಹಿಂಡಲ್ಗ ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ಹಿನ್ನೆಲೆಯಲ್ಲಿ ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಭೇಟಿಯನ್ನು ಕೊಟ್ಟರು, ಪರಿಶೀಲನೆ ಕೂಡ ಮಾಡಿದ್ದಾರೆ. ಹಿಂಡಲ್ಗ ಒಳಗೆ ಹೊರಗಿನಿಂದ ಮೊಬೈಲ್ ಡ್ರಗ್ ಅನ್ನು ಎಸೆಯಲಾಗಿತ್ತು. ಜೈಲಿನ ವಿಡಿಯೋ ಬಹಿರಂಗ ಬೆನ್ನಲ್ಲೇ ಪೊಲೀಸ್ ಕಮಿಷನರ್ ವಿಸಿಟ್ ಅನ್ನು ಮಾಡಿದ್ದಾರೆ. ಜೈಲು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ಪೊಲೀಸ್ ಕಮಿಷನರ್. ಇದರ ಬಗ್ಗೆ ತನಿಖೆ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಲೋ ಮೋಷನ್ದಾಗ ಹೋಗ್ಯಾನ ನೋಡ ಬೇಬಿ. ಈಗ ಕಮಿಷನರ್ ಬೋರ್ಸೆ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅಧಿಕಾರಿಗಳು, ಮೇಲಾಧಿಕಾರಿಗಳು ಯಾವಾಗ ಎಚ್ಚೆತ್ತುಕೊಳ್ತಾರೆ ಅಂತ ಹೇಳಿದ್ರೆ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಬಿತ್ತರ ಆದಾಗ ಅವರು ಅಲರ್ಟ್ ಆಗ್ತಾರೆ. ಇಲ್ಲೂ ಕೂಡ ಹಾಗೆ ಆಗಿದೆ. ನೋಡಿ, ಡಿಸೆಂಬರ್ 1 ತಿಂಗಳಲ್ಲಿ 4 ಕೇಸ್ಗಳು ದಾಖಲಾಗಿದೆ. ಇಂಥದ್ದೇ ಅಲ್ಲಿ ಏನೋ ದೊಡ್ಡ ಕಾಂಪೌಂಡ್ ಇರುತ್ತೆ ಜೈಲು ಅಂತ ಹೇಳಿದ್ರೆ, ಅಲ್ಲಿ ಹಿಂದ್ಗಡೆಯಿಂದ ಬಂದು ಎಸೆದು ಹೋಗ್ತಾ ಇರುವಂಥ ದೃಶ್ಯಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕಂದರೆ ಇಲ್ಲಿ ನೋಡಿದ್ವಿ ನಾವು, ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಪಟ್ಟಂತೆ ಪರಮೇಶ್ವರರು ಬಹಳ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರು. ಅಧಿಕಾರಿಗಳ ತಲೆದಂಡ ಕೂಡ ಆಗಿತ್ತು. ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲೂ ಹಾಗೆ ಆಗಬೇಕು. ಮೇಲಾಧಿಕಾರಿಗಳಿಗೆ ಸೂಚನೆಯನ್ನು ಗೃಹ ಇಲಾಖೆ ಕೊಡಬೇಕಾಗತ್ತೆ. ಜೊತೆಗೆ ಅಲ್ಲಿ ಈಗ ನೋಡಿ, ಡ್ರಗ್ ಎಸೆದು ಹೋಗ್ತಾ ಇದ್ದಾನೆ, ಮೊಬೈಲು, ಮತ್ತು ನಾಳೆ ಇನ್ನೊಂದೇನೋ ಎಸೆದು ಹೋಗ್ತಾನೆ. ಹಾಗಾಗಿನೇ ಏನಾಗ್ಬಿಡುತ್ತೆ, ಈ ಮನಪರಿವರ್ತನಾ ಕೇಂದ್ರಗಳಂತ ಹೇಳ್ತಾರೆ ಜೈಲುಗಳಂತಂದರೆ, ಖಂಡಿತವಾಗಲೂ ಅಲ್ಲ, ಅದು ಸುಳ್ಳು. ಯಾಕಂತ ಹೇಳಿದ್ರೆ ಇಲ್ಲಿನೂ ಕ್ರೈಮ್ಗಳು ಜಾಸ್ತಿ ಆಗ್ತವೆ. ಹೊಸ ಹೊಸ ಐಡಿಯಾ ಬರುತ್ತೆ ಅವ್ರಿಗೆ, ತಿಂದು ತೇಗ್ತಾ ಇರ್ತಾರೆ, ತಮ್ಗೆ ಇಷ್ಟಪಟ್ಟು ಸಿಗ್ತಾ ಇರತ್ತೆ ರೀ. ಮನೆಗೋದಕ್ಕೂ ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಹೆಂಡತಿ ಮಕ್ಕಳು ಅಥವಾ ಅವ್ರ ಸಂಬಂಧಿಕರು ಇರ್ತಾರೆ, ಇಲ್ಲಿ ಒಬ್ಬೊಬ್ಬರೇ ಸಿಂಗಲ್ ಆಗಿರ್ತಾರೆ. ಆದರೆ ಎಲ್ಲವೂ ಕೂಡ ಅವ್ರಿಗೆ ಐಷಾರಾಮಿ ಜೀವನ ಸಿಗ್ತಾ ಇರುತ್ತೆ. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅಂತಾರಲ್ಲ, ಹಾಗೆ. ಹಾಗಾಗಿನೇ ಈಗ ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟರೂ ಕೂಡ ಹಿಂಡಲ್ಗ ಜೈಲಿನಲ್ಲಿ ಈ ರೀತಿಯಾದಂತಹ ಒಂದು ಅವ್ಯವಸ್ಥೆ ಇದೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಅಲ್ಲಿ ಸಿಬ್ಬಂದಿಗಳಿಗೆ ಯಾರಿಗೂ ಮಾಹಿತಿನೇ ಇಲ್ವ ಇದ್ರ ಬಗ್ಗೆ? ಆಯ್ತಪ್ಪ, ಅವನು ಆ ಕಡೆಯಿಂದ ಎಸ್ದೋದ, ಆ ಕಡೆಯಿಂದ ಯಾರು ಕಲೆಕ್ಟ್ ಮಾಡ್ತಾರೆ ಅದನ್ನ? ಏನು ಕೈದಿ ಬಂದು ಡೈರೆಕ್ಟಾಗಿ ಕ್ಯಾಚ್ ಹಿಡ್ಕೋತಾನೆ ಅದನ್ನ? ಅಥವಾ ಅಲ್ಲಿ ಗೊತ್ತಿಲ್ಲದೆ ಇದೆಲ್ಲವೂ ಕೂಡ ನಡೆಯುತ್ತಾ? ಅಂದರೆ ಅವ್ನು ಸುಮ್ಮನೆ ಬಂದು ಕಲ್ಲು ಹೊಡೆದಂಗೆ ಹೊಡೆದೋಗ್ತಾನ? ಹಾಗಾಗಿನೇ ಇದರ ಬಗ್ಗೆ ಸೂಕ್ತವಾದಂಥ ತನಿಖೆ ಆಗಬೇಕು. ಯಾರ ಸೂಚನೆಯ ಮೇರೆಗೆ ಅವನು ಬಂದು ಅಲ್ಲಿ ಎಸೆದು ಹೋಗ್ತಾನೆ ಅಂಥೇಳಿ, ಯಾರು ಕಡೆದವನು ಅವನು, ಅಲ್ಲಿಗೆ ಯಾರು ಕಳಿಸಿದ್ರು ಅವನ್ನ, ಆಮೇಲೆ ಹೆಂಗೆ ಫೋನ್ ಸಂಪರ್ಕ ಮಾಡಿದ್ರು ಯಾರಾದರೂ? ಹಾಗಾಗಿನೇ ಒಂದಲ್ಲ ಎರಡಲ್ಲ, ಆಲ್ಮೋಸ್ಟ್ ರಾಜ್ಯದ ಬಹುತೇಕ ಕಾರಾಗೃಹಗಳದ್ದು ಇದೇ ಹಣೆ ಬರ ಆಗ್ತಾ ಇದೆ.
ಅವ್ರು ಕೊಲೆ ಮಾಡಿ ಏನೋ ರೇಪ್ ಮಾಡಿ ಇನ್ನೊಂದೇನೋ ಕ್ರೈಮ್ ಮಾಡಿ ಒಳಗಡೆ ಹೋಗಿರ್ತಾರೆ. ಅಂಥವ್ರಿಗೆ ಏನು ಕೇಳ್ತಾರೋ ಅದೆಲ್ಲವನ್ನು ಕೊಟ್ಟು ಸಿಂಹ ಥರ ಸಾಗ್ತಾ ಇದ್ದಾರೆ. ಅವ್ರಿಗೆ ರಾಜರವರು, ರಾಜ ಮರ್ಯಾದೆ ಸಿಗ್ತಾ ಇದೆ ಅವ್ರಿಗೆ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಲೇಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಪರಪ್ಪನ ಅಗ್ರಹಾರ ಆಗಿತ್ತು, ಅದಾದಮೇಲೆ ಹಿಂಡಲಗಲ್ ಜರಿದು ಕೂಡ ಅದೇ ಕತೆ ಅಂತ ಅನಿಸ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಭರವಸೆನ ಕಮಿಷನರ್ ಕೊಟ್ಟಿದ್ದಾರೆ. ಇನ್ನೂ ಯಾಕೆ ಸುಳಿವು ಪತ್ತೆಯಾಗಿಲ್ಲ ಅಂತ ಆ ವ್ಯಕ್ತಿ ಇದ್ದು? ಬೆಳಗಾವಿ ಹಿಂಡಲಗಲ್ಲಿ ಅಗ್ಗಿಲಾಗಿ ಅಕ್ರಮ ನಡೀತಾ ಇರ್ತಕ್ಕಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪ್ರಭು ಏನು ಬೆಳಗಾವಿ ಹಿಂಡಲ್ಗೆ ಜೈಲು ಒಳಗಡೆ ಹೊರಗಿನಿಂದ ಮೊಬೈಲ್ ಮತ್ತು ಡ್ರಗ್ಸ್ ಗಳನ್ನ ಎತ್ತಲಾಗ್ತದೆ, ಗಾಂಜಾ ಪಾಟಿಗಳು ಎತ್ತಲಾಗ್ತದೆ ಅನ್ನೋ ಆರೋಪಗಳು ಹಿಂದಕ್ಕೆ ಬರ್ತಾ. ಅದಕ್ಕೆ ಸ್ಪಷ್ಟಿ ಕೊಡುವಂತೆ ಒಂದು ಏನು ಹಿಂಡಲ್ಗೆ ಜೈಲಿನ CCTV ದೃಶ್ಯಗಳಲ್ಲಿ ಒಂದು ಸೆರೆಯಾಗಿರ್ತಕ್ಕಂಥ ಒಂದು ಘಟನೆ ಬೆಳಕಿಗೆ ಬಂದಿದೆ. ಏನು 2025 ನವೆಂಬರ್ 9ರಂದು ಒಂದು ಘಟನೆ. ಮಧ್ಯರಾತ್ರಿ 3 ಗಂಟೆಗೆ ವ್ಯಕ್ತಿಯೊಬ್ಬ ಮುಖಕ್ಕೆ ಮುಸ್ಕನ್ನ ಧರಿಸಿ ಈ ಒಂದು ಪಾರ್ಶ್ವಗಳನ್ನ ಒಳಗೆ ಎಸೆದ ವಿಶ್ವಾಸ ಸರಿಯಾಗಿರ್ತಕ್ಕಂಥದ್ದು. ಈ ಬಗ್ಗೆ ಏನು ಬೆಳಗಾವಿಯ ಗ್ರಾಮೀಣ ಪೊಲೀಸರ ದೂರು ಕೂಡ ದಾಖಲಾಗಿದೆ. ಇಲ್ಲಿ ಕೂಡ ಆರೋಪಿ ಯಾರು ಅನ್ನೋದ ಪತ್ತೆ ಹಚ್ಚುವ ಕೆಲಸವನ್ನ ಪೊಲೀಸರು ಕೂಡ ಮಾಡಿಲ್ಲ. ಜೈಲ ಅಧಿಕಾರಿಗಳು ಕೂಡ ಅದೇ ರೀತಿಯ ಒಂದು ಏನು ಆಸಕ್ತಿ ತೋರಿಸಿಲ್ಲ ಅಂತ ಹೇಳ್ಬೋದು ಪ್ರಭು. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅಲ್ಲೇ ಒಂದು ಏನು ಈ ಒಂದು ವಿಡಿಯೋ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಯಾಕೆ ಅನ್ನುವಂತ ದಿಕ್ಕಲ್ಲಿ ಕೂಡ ಈಗ ಪೊಲೀಸರು ಈಗ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಜೊತೆ ಸ್ವತಃ ಏನು DG ಅಲೋಕ್ ಕುಮಾರ್ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಏನು ಒಂದು ಅಂಶ ಏನಂದ್ರೆ ಇವತ್ತು ದಿಢೀರಾಗಿ ಪೊಲೀಸ್ ಆಯುಕ್ತ ಅಂತ ಭೂಷಣ್ ಬಸು ಕೂಡ ಒಂದು ಜೈಲಿಗೆ ಭೇಟಿ ಕೊಟ್ಟು ಈ ಒಂದು ಏನು ಮಾಧ್ಯಮಗಳಿಗೆ ಬಿಡುಗಡೆಗೊಂಡಂತ ವಿಡಿಯೋಗಳು ಯಾವ ಜೊತೆಗೆ ಯಾವ ದಿನಾಂಕದಲ್ಲಿ ಒಂದು CCTV ದೃಶ್ಯಗಳಿದ್ದಾವೆ, ಜೊತೆಗೆ ಎಷ್ಟು ಗಂಟೆ ಸಮಯಕ್ಕೆ ಇದು ಎಸೆಯಲಾಗಿದೆ ಅನ್ನೋಂತ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಒಂದು ಅಂಶ ಏನಂದ್ರೆ ಜೈಲಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಹಣ ಕೊಟ್ಟು ಏನೆಲ್ಲ ಸಿಗುತ್ತೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಮಧ್ಯರಾತ್ರಿ ಬಂದು ಅಪರಿಚಿತ ಆರೋಪಿಯೊಬ್ಬ ಈ ರೀತಿ ಎಸೆದು ಹೋಗ್ತಾನಂದ್ರೆ ಅಲ್ಲಿ ಒಳಗಡೆ ಇರ್ತಕ್ಕಂಥ ಜೈಲಿನಲ್ಲಿ ಇರ್ತಕ್ಕಂಥವ್ರೆ ಇಂಥದೇ ಪ್ರದೇಶದಲ್ಲಿ ಎಸೆಯುವಂತೆ ಒಂದು ಸಿಗ್ನಲ್ ಅನ್ನ ಕೊಟ್ಟಿರ್ತಾರ ಅಥವಾ ಮುಂಚಿತವಾಗಿ ಈ ಒಂದು ಎಸೆಯುವ ಬಗ್ಗೆ ಮಾಹಿತಿ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಏನು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಒಟ್ಟಲ್ಲಿ ಹಿಂಡಲ್ಗ ಜೈಲಿನಲ್ಲಿ ಹೊರಗಡೆ ನಿಂತು ಮೊಬೈಲ್ ಸೇರಿದಂತೆ ಯಾವುದೇ ರೀತಿ ಮಾದಕ ವಸ್ತುಗಳನ್ನು ಕೂಡ ಎಸೆಯೋದಕ್ಕೆ ಅವಕಾಶ ಇದೆ. ಅದನ್ನ ತಡೆಗಟ್ಟುವಂತ ಕೆಲಸವನ್ನ ಎಲ್ಲೋ ಒಂದು ಕಡೆ ಜೈಲು ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅಲ್ಲಿ ನಿಯೋಜಿಸಿದಂತ ಭದ್ರತಾ ಸಿಬ್ಬಂದಿಯಾಗಿರ್ಬೋದು, ಯಾರು ಕೂಡ ತಡೆಯುವಲ್ಲಿ ಏನು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.